ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಳಗ್ಗೆನೇ ಬೇಗ ಎದ್ದು ವಾಕಿಂಗ್ಗೆ ಬಂದಿದ್ದೀನಿ. ಈಗ ಟೈಮು 7:15 ಏನೋ ಆಗಿದೆ. ನಾನು 6:30ಗೆ ಎದ್ದೆ. ಸೊ ಮನೆಯಲ್ಲಿ ಸ್ವಲ್ಪ ಕಸ ಗುಡಿಸೋದು, ಅಟ್ಟಿ ಬಾಗಿಲಿಗೆ ನೀರು ಹಾಕೋದು ಎಲ್ಲ ಮಾಡಿ ಮುಗಿಸ್ಕೊಂಡು 7 ಗಂಟೆ ಸುಮಾರಿಗೆ ಬಂದಿದ್ದೀನಿ. 7:15 ಆಗಿದೆ. ಇನ್ನು 20 ಮಿನಿಟ್ ವಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. 20 ಮಿನಿಟು ಸಾಕು. 20 ಮಿನಿಟಿಗೆ ಒಂದು 10 ರೌಂಡ್ಸ್ ಹೊಡ್ತಿರ್ತೀನಿ. ಸ್ಪೀಡ್ ವಾಕ್ ಮಾಡ್ತೀನಲ್ಲ. ಸೊ ಮನೆಗೆ ಹೋದ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಕೆಲಸಗಳು ಇದೆ. ಮತ್ತೆ ಸಿಗ್ತೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ನನ್ನ ಮಗನೂ ಬಂದಿದ್ದ ಪಾರ್ಕ್ ಹತ್ರ. ಮಲಗಿ ಹೋಗಿದ್ರೆ ಹತ್ರ ಅಲ್ವಾ, ನಮ್ಮ ಮಮ್ಮಿ ಅಲ್ಲೇ ಹೋಗಿರ್ತದೆ ಅಂತ ಎದ್ದು ಬಂದಿದ್ದಾನೆ. ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ ನೀರು ಹಾಕಿ. ಮತ್ತು ಇನ್ನೂ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಎಲ್ಲ ಅರಿಶಿನ ಕುಂಕುಮ ಏನು ಇಟ್ಟಿಲ್ಲ. ಮನೆ ಒರೆಸ್ಕೊಂಡು ಇಟ್ಟು ನನಗೆ ಅಭ್ಯಾಸ. ಮಕ್ಕಳೆಲ್ಲ ಹರಡಿದ್ದಾವೆ. ಮಕ್ಕಳು ಹೋಗೋವರೆಗೂ ಏನು ಕೆಲಸ ಆಗಲ್ಲ. ಬಟ್ಟೆನೂ ಸಹ ಮಿಷಿನ್ಗೆ ಹಾಕಿದ್ದೀನಿ. ಇದು ಒಗೆದಿದೆ, ಇನ್ನು ಒಂದಿಷ್ಟು ವಾಶಕ್ಕೆ ಆಗೋದಿದೆ. ಮನೆ ಎಲ್ಲ ಅವ್ರು ಹೋಗೋವರೆಗೂ ಎಲ್ಲ ಹರಡ್ದಂಗಿರುತ್ತೆ. ಸೊ ನಾನು ಈಗ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಎತ್ತಿ ಒಂದು ಸೈಡ್ಗೆ ಇಟ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೋಬೇಕು. ಸೊ ಅಡುಗೆ ಮನೆ ಅಂತೂ ಎಷ್ಟು ಗಲೀಜಾಗಿರುತ್ತೆ ಅಂತಂದರೆ ಈ ಟಿಫನ್ಗಳು ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಇನ್ನು ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಹೂವು ಎಲ್ಲ ತೆಗೆದು ಹೊಸ ಹೂವು ಇಟ್ಟು ಪೂಜೆನೂ ಸಹ ಮಾಡಬೇಕು. ಕೆಲಸ ಎಲ್ಲ ಮುಗಿಸಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾವಿಲ್ಲಿ. ಸಾಯಿಬಾಬಾ ದೇವಸ್ಥಾನ ಇರೋದು ನಮ್ಮ ದೊಡ್ಡಬಳ್ಳಾಪುರದ ರಂಗಪ್ಪ ಸರ್ಕಲ್ ಹತ್ತಿರ. ಸೊ ಇದು ನಮಗೆ ಹತ್ತಿರ ಆಗುತ್ತೆ. ಒಂದು 2 ಕಿಲೋಮೀಟ್ರು, ಇಲ್ಲಾಂದರೆ 2.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬ ಅಂದರೆ ತುಂಬ ಡೆಕೋರೇಷನ್ ಮಾಡಿದರು. ಸೊ ಇದು ಮೇಯ್ನ್ ಎಂಟ್ರೆನ್ಸಿಂದಲೇ ತುಂಬ ಅಂದರೆ ತುಂಬ ಜನ. ಮತ್ತು ಪಾರ್ಕಿಂಗಿಗೂ ಸಹ ಜಾಗ ಇರಲಿಲ್ಲ. ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಹೂವಿನ ಅಲಂಕಾರ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಏನೇನೋ ಐಟಮ್ಸ್ ಎಲ್ಲ ಮಾರೋಕ್ಕೆ ಬಂದಿದ್ದರು. ನಾನು ಯಾವತ್ತೂ ಇಲ್ಲಿ ಈ ಥರ ಎಲ್ಲ ನೋಡಿರಲಿಲ್ಲ. ನೋಡ್ತಾ ಇರ್ಬೋದು, ಕಡಲೆಪುರಿ ಆಗಿರ್ಬೋದು, ತರಕಾರಿ ಮತ್ತು ಮಕ್ಕಳ ಆಟಿಕೆ ಸಾಮಾನುಗಳು, ಇದೆಲ್ಲ ನಾನು ಇದೇ ಫಸ್ಟು ಇಲ್ಲಿ ನೋಡಿದ್ದು. ನಿಜ ಹೇಳ್ತೀನಿ, ಇಲ್ಲಿವರೆಗೂ ಇದೇ ಕ್ಯೂ. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಒಂದು 4 ಸುತ್ತು ಸರಿ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ನಾನು ಹಸ್ಬೆಂಡು ಸಹ ನಿಂತ್ಕೊಂಡ್ವಿ. ಈ ಲೈನ್ ನೋಡಿದ್ರೆ ನಿಜವಾಗ್ಲೂ ನನಗಂತೂ ಯಪ್ಪ ಇಷ್ಟು ಜನನಾ ಅಂತ ಅನ್ನಿಸ್ಬಿಡ್ತು. ಅಲ್ಲಿ ಊಟದ ವ್ಯವಸ್ಥೆ ಬೇರೆ. ಇಲ್ಲಿ ಬಿಸ್ಕೆಟು, ರೋಸ್ಗಳು ಪ್ರತಿಯೊಂದು ಸಹ ವಾರನೂ ಸಹ ಸಿಗುತ್ತೆ ಇಲ್ಲಿ. ಮೊದಲೆಲ್ಲ ಇಷ್ಟು ರಶ್ ಅನಿಸ್ತಾನೆ ಇರಲಿಲ್ಲ. ಇಲ್ಲಿ ನಾವು ಈ ಜಾಗ ಇದೆಯಲ್ಲ, ಈ ಜಾಗದಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೊರಟೋಗ್ತಾಯಿದ್ರಿ. ನೋಡಿ ಇಲ್ಲಿ ಊಟನೂ ಸಹ ರೆಡಿ ಮಾಡ್ತಾಯಿದ್ದಾರೆ. ಎಷ್ಟು ಅಡುಗೆಗಳು ಮಾಡ್ತಾಯಿದ್ರು ಅಂತಂದರೆ ಯಪ್ಪಾ ದೇವರೇ, ನಾನು ಇದೇ ಫಸ್ಟು ಈ ಥರ ನೋಡಿದ್ದು ಈ ದೇವಸ್ಥಾನದಲ್ಲಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಲಂಕಾರ, ಲೈಟ್ ಅರೇಂಜ್ಮೆಂಟು ಎಲ್ಲನೂ ಸಹ ಚೆನ್ನಾಗಿದೆ. ನಾವು 12:45ಗೆ ಹೋಗಿದ್ದು ದೇವಸ್ಥಾನದ ಹತ್ರ. 2 ಗಂಟೆಗೆ ನನಗೆ ದೇವರ ದರ್ಶನ ಆಯಿತು. ಒಳಗಡೆ ಹೋಗಿ ನನಗಂತೂ ತುಂಬ ಖುಷಿ ಆಯಿತು. ಒಳಗಡೆ ಹೋದ ತಕ್ಷಣವೇ ಪೀಸ್ಫುಲ್ಲಾಗಾಯಿತು. ಅಷ್ಟು ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಅಲಂಕಾರ ಅಂತೂ ಇವತ್ತು ಸಾಯಿಬಾಬಾಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈವ್ನಿಂಗು ಆದರೆ ಮಕ್ಕಳನ್ನ ಕರ್ಕೊಬರೋಣ ಅಂತ ಅಂದ್ಕೊಂಡ್ರಿ. ಆದರೆ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಇನ್ನೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಈವ್ನಿಂಗು, ಈಗ ಪರವಾಗಿಲ್ಲ ಅಂತ. ಸೊ ನೋಡೋಣ. ದೇವರ ದರ್ಶನ ಅಷ್ಟೇ ನನಗೆ ಅಷ್ಟೇ ಚೆನ್ನಾಗೇ ಆಯಿತು. ಸೊ ಫ್ರಂಟಿಂದ ನೋಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವರಿಗೆ. ಆ ರಶಲ್ಲೂ ಸಹ ನೂಕು ನುಗ್ಗಲು ಹೇಳಬೇಕು ಅಂದರೆ ಇಲ್ಲಿ ಪುಟ್ಟ ಪುಟ್ಟ ಗಣೇಶ ಮತ್ತು ಆಂಜನೇಯ ಆ ಥರದ್ದೆಲ್ಲನೂ ಸಹ ದೇವರುಗಳನ್ನ ಇಟ್ಟಿದ್ದಾರೆ. ಈಗ ನೋಡಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದರ್ಶನ ನೀವು ಸಹ ಮಾಡ್ಕೊಳ್ಳಿ ದೇವರದ್ದು.
ಫಸ್ಟೆಲ್ಲ ನಾವು ಗುರುವಾರ ಬರ್ತಿದ್ವಿ, ಇತ್ತೀಚೆಗೆ ಬಿಟ್ಟಿದ್ವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದದ ಕಡೆ ಹೊರಟ್ವಿ. ಸೊ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು, ಯಾರ ಸತ್ಯನಾರಾಯಣ ಪ್ರಸಾದ ಮತ್ತು ಪಲಾವು ಇದಿಷ್ಟನ್ನು ತಿನ್ಕೊಂಡು ನಾವು ಹೊರಗಡೆ ಬಂದ್ವಿ. ಇಲ್ಲಿ ನನಗೆ ಎಲೆ ಗಿಡ ಬೇಕಿತ್ತು. ಸೊ ಹಾಗಾಗಿ ಫಸ್ಟೊಂದಿತ್ತು ಎಲೆ ಗಿಡ, ಅದು ಯಾಕೋ ಒಣಗೋಗ್ಬಿಡ್ತು. ನನಗೆ ಗಿಡ ಬೆಳೆಸೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಎಲೆ ಗಿಡನೂ ಸಹ ನಾನು ಇಲ್ಲಿ ಒಂದು ತಗೊಂಡೆ. ಯಾರಾದರೂ ಹಳ್ಳಿಯಲ್ಲೂ ಅಷ್ಟೇ ಗಿಡ ನೆಟ್ಟಿದ್ದಾರೆ ಅಂತಂದರೆ ತುಂಬ ಇಷ್ಟಪಡ್ತೀನಿ ನೋಡೋದಕ್ಕೆ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮಗನ್ನ ಸ್ಕೂಲಿಂದ ಕರ್ಕೊಂಬಂದ್ವಿ. ಅವನು ನನಗೆ ಗೋಲ್ಗುಪ್ಪ ಬೇಕು ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಕೊಡಿಸೋಣ ಅಂತ ನಿಲ್ಲಿಸ್ಕೊಂಡ್ವಿ. ಒಂದೊಂದೇ ಅವರಪ್ಪ ಅವನಿಗೆ ತಿನ್ನಿಸ್ತಾ ಇದ್ದರು. ತುಂಬ ಇಷ್ಟಪಡ್ತಾನೆ, ಆದರೆ ಸ್ವಲ್ಪ ಸ್ಲೋ ಮಾಡ್ತಾನೆ. ಗೋಲ್ಗಪ್ಪ ಒಂದೇ ಸಲ ತಿನ್ನಬೇಕು, ಆದರೆ ಒಂದು ಸಣ್ಣದಲ್ವ ಬಾಯಿ. ಸೊ ಅರ್ಧ ತಿಂತಾನೆ. ಸೊ ಆಲ್ಮೋಸ್ಟ್ ವೇಸ್ಟೇ ಆಗಿರುತ್ತೆ ಅದೆಲ್ಲ. ದೇವಸ್ಥಾನದಿಂದ ಬರ್ತಾ ಒಣಮೆಣ್ಸಿನ್ಕಾಯಿ ತಗೊಂಡು ಬಂದ್ವಿ, ಸ್ವಲ್ಪ ಖಾಲಿಯಾಗಿತ್ತು. ಮತ್ತು ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಿಸ್ಕೊಂಡೆ. ಈ ಹೇರ್ ಆಯಿಲ್ದು ಮಾಡಿ ಆಯಿಲೆಲ್ಲ ಖಾಲಿ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಲೂಸೇ ಇಡೋದು ಕೊಬ್ಬರಿ ಎಣ್ಣೆ. ಸೊ ಅದನ್ನು ಸಹ ಹಾಕಿಸ್ಕೊಂಬಂದೆ. ಕೊಬ್ಬರಿ ಎಣ್ಣೆ ನಿಜವಾಗ್ಲೂ ರೇಟ್ ಆಗಿದೆ. ಯಾಕೆ ಅಂದರೆ ತೆಂಗಿನಕಾಯಿನೂ ಸಹ ರೇಟ್ ಆಗಿದೆ ಅಲ್ಲ. ಸೊ ಅದಕ್ಕೆ ರೇಟ್ ಆಗಿದೆ. ಸೊ ಇದೆಲ್ಲ ತಗೊಂಡು ನಾವು ಈಗ ಮನೆ ಕಡೆ ವಾಪಸ್ ಬೇರೆ ಸಾಂಬಾರು ಪುಡಿಗಳು ಅವೆಲ್ಲ ಏನು ಮೆಣಸಿನ್ಕಾಯಿ ಎಲ್ಲ ತಂದಿದ್ನಲ್ಲ. ಸೊ ಅದನ್ನು ತೋಟ ಬೇರೆ ಮತ್ತು ಮೆಣಸಿನ್ಕಾಯಿ ಬೇರೆ ನೀಟಾಗಿ ಬಿಡಿಸ್ಕೊಳ್ತಾ ಕೂತಿದ್ದೆ. ಆಕಾಶ್ ಮೆಣಸಿನ್ಕಾಯಿ ಇದು ತುಂಬ ಘಾಟ್ ಅಂತಲೇ ಹೇಳ್ಬೋದು. ಸೊ ಬಿಸಿಲಿತ್ತು ಒಣಗಾಕೋಣ ಅಂತ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮೆಣಸಿನ್ಕಾಯ್ದೆಲ್ಲ ಕ್ಲೀನ್ ಮಾಡಿ ಸಾಕಾಯಿತು. ಅಷ್ಟೊತ್ತು ರೆಸ್ಟ್ ಮಾಡಿದೆ ಮತ್ತು ಈವ್ನಿಂಗು ಆಯಿತು. ಸೊ ಪೂಜೆಗೆ ಟೈಮ್ ಆಗಿತ್ತು. ಸೊ ನೋಡ್ತಾ ಇರ್ಬೋದು ಹೊಸ್ಲಿಗೆಲ್ಲ ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕ್ಲೀನ್ ಮಾಡಿದ್ದೀನಿ. ಸೊ ಈಗ ನೋಡಿ ನಮ್ಮ ಮನೆ ಯಾವ ಥರ ಇದೆ ಅಂತ. ಪೂಜೆ ಮಾಡಬೇಕಾದ್ರೆ ಇಷ್ಟೇ ಕ್ಲೀನಾಗಿ ನಾನು ಮಡಗ್ತೀನಿ. ದೀಪನೂ ಸಹ ಹಚ್ಚಿ ಗಣೇಶಗೆ ಎಲ್ಲ ಪೂಜೆ ಮಾಡಿ, ಇನ್ನು ಒಳಗಡೆನೂ ಸಹ ಅಷ್ಟೇ ಕ್ಲೀನಾಗಿ ಮಡ್ಕೊಂಡು ನೀಟಾಗಿ ಪೂಜೆ ಎಲ್ಲನೂ ಸಹ ಮಾಡಿದ್ದೀನಿ. ಗುರು ಪೌರ್ಣಮಿ ಅಲ್ವಾ. ಸೊ ಮುಗಿಸ್ಕೊಂಡೆ ಇವತ್ತು ಸಿಂಪಲ್ಲಾಗಿ ಪೂಜೆ. ಸೊ ನಾನು ಲಕ್ಷ್ಮೀದು ಮುಖವಾಡ ಹೇಳಿದ್ನಲ್ಲ, ಪಾತ್ರೆಯಲ್ಲಿ ಮಾಡಿಸಿರೋದು ಲಕ್ಷ್ಮೀ ಮುಖವಾಡ ಅಂತ. ಸೊ ಇದು ತುಂಬ ಚೆನ್ನಾಗಿದೆ. ಇದನ್ನು ಡೈಲಿ ಪೂಜೆಗೆ ಇಟ್ಟಿದ್ದೀನಿ. ಈಗ ರಾತ್ರಿ ಊಟಕ್ಕೆ ನಾನು ಮುದ್ದೆ, ಅಲಸಂದಿ ಕಾಳು ಸಾರು ಮಾಡಿದ್ದೀನಿ. ಹಸಿ ಅಲಸಂದಿ ಕಾಳು ಸಾರು, ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ದೀನಿ. ಜೊತೆಗೆ ಸೈಡ್ ಡಿಶ್ ಆಗಿ ಕಬಾಬು ಸಹ ಇಟ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ಪೀಡ್ ವಾಕ್ ಮಾಡ್ತಾಯಿದ್ದೀನಿ. ಈಗ ಟೈಮು ಈಗ ಆಗಿದೆ 9:30. ಈಗ ಮನೆಗೆ ಹೋಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮಲಕ್ಕೊಳ್ಳೋದು ಅಷ್ಟೇ. ಸೊ ಇವತ್ತು ಗುರು ಪೌರ್ಣಮಿ ಆಗಿರೋದರಿಂದ ಅಲ್ಲಿ ಅದು ಎದುರು ಕಾಣಿಸ್ತಿದೆಯಲ್ಲ, ಅದು ಸೇಟು ಬಿಲ್ಡಿಂಗು. ಅವರು ಭಜನೆ ಸಹ ಮಾಡ್ತಾಯಿದ್ರು, ಕೇಳೋದಕ್ಕೆ ತುಂಬ ಹಿತವಾಗಿತ್ತು. ಇಲ್ಲಿ ನನ್ನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ತರಲೆ ಕೆಲಸಗಳು ಮಾಡಿಕೊಂಡು ಆಟ ಆಡ್ಕೊಂಡಿದ್ದಾರೆ. ನಾನು ಮಾತ್ರ ವಾಕಿಂಗ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸು ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ. ಸೊ ನನಗೆ ತುಂಬ ಸ್ವಲ್ಪ ಬಿಸಿನೇ ಇರಬೇಕು, ಆರಿದ್ರೆ ಕುಡಿಯಲ್ಲ. ಸೊ ಇಷ್ಟು ಬಿಸಿ ಇಟ್ಕೊಂಡು ನೀರು ಕುಟ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.